ಸಿಂಹ ರಾಶಿಗೆ ಬರೋದಾದ್ರೆ ಹೇಗಿದೆ ಮ್ಯಾಮ್? ಸಿಂಹ ರಾಶಿಯವರಿಗೆ ಜಾಕ್ಪಾಟ್. ಯಾಕೆ ಅಂದ್ರೆ ರಾಶಿಯಾಧಿಪತಿ ಲಗ್ನಾಧಿಪತಿ ಸಿಂಹ ರಾಶಿ ಅಥವಾ ಸಿಂಹ ಲಗ್ನದವರಿಗೆ ರಾಶಿಗೆ ಅಧಿಪತಿ ಕೂಡ ಸೂರ್ಯ. ಇನ್ನು 6ನೇ ಮನೆ ಅನ್ನುವಂಥದ್ದು ಬೇರೆ ಗ್ರಹಗಳಿಗೆ ಯಾವುದೇ ತೊಂದರೆ ಕೊಡ್ಲಿ, ಬಟ್ ಸಿಂಹ ರಾಶಿಯವರಿಗೆ 6ನೇ ಮನೆ ತುಂಬಾ ಒಳ್ಳೆ, ಎಲ್ಲರಿಗೂ 6ನೇ ಮನೆಯಲ್ಲಿ ಸೂರ್ಯ ಒಳ್ಳೆ ರಿಸಲ್ಟ್ಸ್ ಕೊಡ್ತಾನೆ. ಸೊ 6th ಹೌಸ್ಗೆ ಮೂವ್ ಆಗ್ತಾನೆ. 6ನೇ ಮನೆ ಅಂತ ಹೇಳಿದ್ರೆ ರೋಗ ಸ್ಥಾನ. ಯಾವುದೇ ಹೆಲ್ತ್ ಇಶ್ಯೂಸ್ ಇದ್ರೂ ನೀವು ಅದನ್ನ ಓವರ್ಕಮ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಿಮ್ಗೇನಾದ್ರೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದ್ದು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ, ನಿಮ್ಗೆ ಒಳ್ಳೆ ರೆಮಿಡಿ ಸಿಗತ್ತೆ. ಒಳ್ಳೆ ಥರದ ಒಂದು ಏನು ರೆಮಿಡಿ ಸಿಗತ್ತೆ, ನೀವು ಹೆಲ್ತ್ ಚೆನ್ನಾಗಿರುತ್ತೆ ಅಂತ. ಹಾಗೇನೆ ಶತ್ರುಗಳ ಮೇಲೆ ಜಯ ಸಾಧಿಸುವಂತ ಸಮಯ ಇದು ಅಂತ. ಶತ್ರುಗಳನ್ನ ನೀವು ತುಂಬಾ ಚೆನ್ನಾಗಿ ಮಟ್ಟ ಹಾಕಕ್ಕೆ ಆಗತ್ತೆ. ಸೂರ್ಯನ ಕೋರ್ಟಲ್ಲಿ ಏನಾದರೂ ಹೋರಾಡ್ತಿದ್ದೀರಾ ಅಂದ್ರೆ ಕಂಟಿನ್ಯೂ ಮಾಡಿ. ಈ ತಿಂಗಳು ಕೋರ್ಟಲ್ಲಿ ನಿಮ್ಮ ಕಡೆ ಕೇಸ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಕೋರ್ಟು ಕಚೇರಿ ವ್ಯವಹಾರದಲ್ಲಿ ಜಯ ಆಗುವಂಥದ್ದು. ಲೋನ್ಗಳೇನಾದರೂ ಮಾಡ್ಕೊಂಡಿದ್ದೀರಾ, ಲಾಂಗ್ ಟೈಮ್ ಲೋನ್ ಮಾಡಿದ್ದೀರಾ ಅಂದರೆ ಲೋನ್ ತೀರ್ಸೋದಕ್ಕೆ ಈ ಸಮಯದಲ್ಲಿ ಸ್ಟಾರ್ಟ್ ಮಾಡಿ. ಖಂಡಿತ ಈಸಿಯಾಗಿ ನೀವು ಲೋನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸಿಂಹ ರಾಶಿಯವರಿಗೆ. ಅಥವಾ ನೀವೇನಾದರೂ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಲೋನ್ಗೆ ಟ್ರೈ ಮಾಡ್ತಾ ಇದ್ರೆ ನಿಮಗೆ ಅದು ಕೂಡ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಹೈಯರ್ ಆಫೀಸರ್ಸ್ ಜೊತೆಗೆ ಏನಾದರೂ ನಿಮಗೆ ಕಾನ್ಫ್ಲಿಕ್ಟ್ಸ್ ಇದ್ರೆ ಅವರನ್ನ ಕೂಡ ಸೋಲ್ಸೋದಕ್ಕೆ ಅವಕಾಶ ಇರುವಂತಹ ಸಮಯ ಸಿಂಹ ರಾಶಿಯವರಿಗೆ ಅಂತ ಹೇಳ್ಬಹುದು. ಒಟ್ಟಾರೆ ಸಿಂಹ ರಾಶಿಯವರಿಗೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ.